ನಮಸ್ಕಾರ. ನಾನು ಮೇಘನಾ ಅವಿನಾಶ್. ನನ್ನ ಮಗಳು ಹೊನ್ನು. ಹಾರಿಕನೂ ಹೌದು, ಹೊನ್ನೂ ಹೌದು ಅವಳ ಹೆಸರು. ಸೊ ಇವತ್ತಿಂದ ಬ್ಲಾಗ್ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ದಿನ ಬೆಳಗ್ಗೆ ಎದ್ದು ಮಾಡೋಣ, ಇವತ್ತಿಂದ ಬ್ಲಾಗ್ ವೀಡಿಯೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಅದು ಸ್ಟಾರ್ಟ್ ಮಾಡೋಕ್ಕೆ ಏನಕ್ಕೋ ನನ್ನ ಕೈಲಿ ಆಗಲಿಲ್ಲ. ಸೊ ಹಾಗಾಗಿ ಇವತ್ತಿಂದ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಏನೇ ತಪ್ಪಿದ್ರು, ಏನೇ ಸರಿ ಇದ್ದರೂ, ಖುಷಿಯಾದರೂ, ಬೇಜಾರಾದರೂ ಕಮೆಂಟ್ ಮಾಡಿ. ಸೊ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ಈಗಲೂ ಒಂಥರ ನರ್ವಸ್ ಆಗ್ತಾ ಇದೆ. ನಾನು ಮಾತಾಡೋಕ್ಕೂ ಬೆವರ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ನೋಡ್ಕೊಂಡು ಬನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ ನಮ್ಮ ಹುಡುಗಿ ಆಟನ. ಸೊ ಇವಾಗ ಸದ್ಯದ ಪರಿಸ್ಥಿತಿಲಿ ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಾ ಇದ್ದಾಳೆ. ಆ ಗ್ಯಾಪಲ್ಲಿ ನಾನು ಎಲ್ಲ ಕೆಲಸನೂ ಪಟ್ಟ ಅಂತ ಮುಗಿಸ್ಬೇಕು, ಇಲ್ಲಾಂದರೆ ಎಕ್ಸ್ಟ್ರಾ ಕೆಲಸ ಕೊಡ್ತಾಳೆ ನಮ್ಮ ಹುಡುಗಿ. ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಮ್ಮ ಮೇಡಮು ನಾನು ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಬಟ್ಟೆ ಒಗೆಯಕ್ಕೆ ಬಂದಿದ್ದಾರೆ. ಸೊ ಪಾಪ ಹೆಲ್ಪ್ ಮಾಡ್ತಾಳೆ, ಬಟ್ಟೆ ಎಲ್ಲ ಕೊಡೋದು, ಪಾತ್ರೆ ತೊಳಿತಾ ಇದ್ದರೆ ಪಾತ್ರೆ ಎಲ್ಲ ಜೋಡ್ಸೋಕ್ಕೆ ಕೊಡೋದು ಮಾಡುತ್ತೆ. ಹೆಣ್ಮಗು ಇರಬೇಕು, ಅದಕ್ಕೆ ಮನೇಲಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಹೊಸ್ದಾಗಿತ್ತಲ್ಲ, ಹೊಸ್ದಾಗಿ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಬೀಚಲ್ಲಿ ಸಿಗೋ ಮೀನುಗಳನ್ನೆಲ್ಲ ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಆದರೆ ಒಂದು 2-3 ಏನೋ ತುಂಬ ಕಾಂಪ್ಲಿಕೇಶನ್ ಮಾಡೋಕ್ಕಾಗಲ್ಲ ಕ್ಲೀನು. ಸೊ ಇಲ್ಲಿ ಮನೆ ಹತ್ರ ಬಂದಿದ್ದವ್ರ ಹತ್ರ ತೊಗೊಂಡಿದ್ದು ನಾನು. ಅವ್ರು ಹೇಳಿದ್ದು ಇದನ್ನು ಪೈ ಮೀನು ಅಂತಾರಂತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದ್ರ ಸಿಪ್ಪೆ ಇರುತ್ತೆ, ಈ ಥರ ತೆಗಿಬೇಕು. ತೆಗೆದು ಇವಾಗೇನು ಇದರಲ್ಲಿ ಪದಾರ್ಥ ಅಂದರೆ ಸಾಂಬಾರೇನು ಮಾಡಲ್ಲ, ಜಸ್ಟ್ ಫ್ರೈ ಮಾಡ್ತೀನಿ ಅಷ್ಟೇ. ನನ್ನ ಮಗಳಿಗೆ ತುಂಬ ಇಷ್ಟ ಮೀನಂದರೆ. ಗ್ಯಾಪಲ್ಲಿ ಸಿಕ್ಕಿದೆ ಚಾನ್ಸು ಅಂತ ಓಡಿ ಬಂದು ಅಟ್ಯಾಕ್ ಮಾಡಿದ್ದಾವೆ. ಸೊ ಎಲ್ಲದಕ್ಕೂ ಸ್ವಲ್ಪ ಹಾಕಿದ್ದೀನಿ, ಕಾಯ್ತಾ ಇರ್ತಾವೆ ಮೀನು ತೊಗೊಳ್ಳಿ ಅಂತ. ಸೊ ಈಗ ಮೀನು ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಮೇಡಮ್ ಅವರಿಗೆ ಮೀನು ಅಂದರೆ ತುಂಬ ಇಷ್ಟ. ಸಾಕು ಮುಟ್ಟು ಮಾಡಿ ಮಗನೆ. ನೋ ಈಗ ಇದರಲ್ಲಿ 2 ಮಗಳಿಗೆ ಅವಳಿಗೆ ಏನೂ ಹಾಕಲ್ಲ, ಜಸ್ಟ್ ಪೆಪ್ಪರ್ ಪೌಡರು, ಅರಿಶಿನ ಮತ್ತು ಉಪ್ಪು ಅಷ್ಟೇ ಹಾಕೋದು. ಯಾಕೆಂದರೆ ಅವಳು ಜಾಸ್ತಿ ಖಾರ ತಿನ್ನಲ್ಲ, ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವಳಿಗೆ ಜಸ್ಟ್ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ, ಅರಿಶಿನ ಉಪ್ಪು ಹಾಕಿ ತಿಂದರೆ ಅವಳಿಗೆ ತುಂಬ ಇಷ್ಟ. ಸೊ ಈಗ ಹಾಕಿಡೋಣ. ಅವಳಿಗೆ ಫಸ್ಟು ಫಿಶ್ನ ಈ ಥರ ಮಧ್ಯ ಭಾಗ ಮಾಡಿಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಸೆಕೆ ಅಂತೂ ತುಂಬ ಇದೆ, ತುಂಬ ಸೆಕೆ ಇದೆ, ಇರೋಕ್ಕಾಗ್ತಾನೆ ಇಲ್ಲ, ಅಷ್ಟು ಸೆಕೆ ಇದೆ. ಸೊ ಇದಕ್ಕೀಗ ಸ್ವಲ್ಪ ಅರಿಶಿನ, ಉಪ್ಪು, ಪೌಡರ್ ಹಾಕ್ತೀನಿ, ಜಾಸ್ತಿ ಬೇಡ. ಸೊ ಇದನ್ನು ಅವಳಿಗೆ ಅಂತ ಹಚ್ಬಿಟ್ಟು ಇಟ್ಟರೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಇವಾಗ ಮಲ್ಕೊಂಡ್ಬಿಡ್ತಾಳೆ ಅವಳು, ಇವಾಗೇನು ಕೊಡಲ್ಲ. ಸೊ ಅವಳಿಗೆ ಮಲ್ಕೊಳ್ಳೋದ್ರಿಂದ ಇವಾಗ ಏನು ಮಾಡ್ತೀನಿ ಅಂದರೆ ಹಚ್ಬಿಟ್ಟು ಇಟ್ಬಿಡ್ತೀನಿ. ಅವಳು ಎದ್ಮೇಲೆ ಮಾಡಿಬಿಟ್ಟು ಕೊಟ್ಟರೆ ತಿಂತಾಳೆ ಅವಳು ಖುಷಿಯಾಗಿ. ಸೊ ಇವಾಗ ಏನಾದ್ರು ತಿನ್ಸಿದ್ರೆ ಮುಗೀತು, ಊಟನೇ ಮಾಡಲ್ಲ ಅವಳು. ಮೊದಲೇ ತಿನ್ನೋದು ಚಂದ. ನಾನೇನಾದರೂ ಈಗ ಮೀನು ಕೊಟ್ಬಿಟ್ರೆ ಬರೀ ಮೀನಿಂದೇ ಆಗೋಗುತ್ತೆ ಅಷ್ಟೊಂದೇ. ಏನದು ಗಜ್ಜೆ? ಮೊಸರು ಕಂದ, ಮೊಸರು ತಿಂತಾಯಿದ್ದೀರಾ? ನಿಮ್ಗೆ ಇಷ್ಟನಾ ಮೊಸರು ಅಂದರೆ? ಎಷ್ಟು ಇಷ್ಟ ಪಾಪಗೆ? ಹುಳಿ 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 ಕಾಯಿ ಹಂಗಂದ್ರೆ ಗಾಯ ಆಗೈತಪ್ಪು. ಎಲ್ಲಾಗೈತೆ ಗಾಯ? ಪಾಪುಗೆ ಗಾಯ ಎಲ್ಲಾಗೈತೆ ತೋರಿಸು. ಯಾರಪ್ಪ ಬಂದಿದ್ದು?
ಸೊ ಈಗ ದಂಡುಪಾಳ್ಯ ಗ್ಯಾಂಗ್ ಇವರಲ್ಲ, ನೀನು ತರಂಗಿಲ್ಲ ಗುರು, ಬಂದ್ಬಿಡ್ತಾರೆ ಮೇಡಮ್ ಹಿಂಗೆ ನಿಂತಿದ್ದಾರೆ. ಸೊ ಇವಾಗ ಇದು ಹುಳಿ ರೆಡಿ ಮಾಡಿದ್ದೀನಿ. ಈ ಹುಳಿಗೆ ಈಗ ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಉಪ್ಪು, ಮತ್ತು ಇದು ಖಾರ ಇದೆ, ಖಾರದ ಪುಡಿ. ಇದು ಸ್ವಲ್ಪ ಖಾರ ಇರಬೇಕು ನಮ್ಮನೇಲಿ ಆಲ್ಮೋಸ್ಟ್. ಇದು ಕಲ್ಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇದು. ಸೊ ಸ್ವಲ್ಪ ಗ್ರೇವಿ ಅಂದರೆ ಮಸಾಲನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಧನಿಯಾ ಪೌಡರು, ಇದು ಊರಲ್ಲಿ ಎಲ್ಲ ಕಾಳುಗಳು ಹಾಕಿ ಮಾಡಿರ್ತಾರಲ್ಲ ಆ ಧನಿಯಾ ಪೌಡರು ಹಾಕಿ. ಇವರು ಈ ಥರ ಮೊಸರು ತಿಂತಾಯಿದ್ದಾರೆ. ಇವ್ರದ್ದಿನ್ನೂ ಮುಗ್ದಿಲ್ಲ ಮೊಸರು ತಿನ್ನೋ ಕಾರ್ಯಕ್ರಮ, ಇವ್ರದ್ದಿನ್ನೂ ಮುಗ್ದಿಲ್ಲ. ಕೂಗ್ತಾ ಇದ್ದಾರೆ ಮೀನು ಬೇಕು, ಮೀನು ಬೇಕು, ಮೀನು ಬೇಕು ಅಂತ. ಇದನ್ನು ಮಸಾಲ ಈಗ ಹಚ್ಚಿಟ್ರೆ ಸಂಜೆಗಂತೂ ಸಖತ್ತಾಗಿರುತ್ತೆ. ಏನಪ್ಪ ಅದು? ಇದೇ ಕೆಲಸ ಮಾಡೋದು, ಬಾಯಿಗೆ ಹಾಕೋದು ಉಗ್ಯೋದು, ಬಾಯಿಗೆ ಹಾಕೋದು ಉಗ್ಯೋದು. ಬ್ಯಾಡ್ ಗರ್ಲ್ ನೀನು. ಅವಳಿಗೆ ಅದೇನೋ ಇಷ್ಟ, ಹೆಸರು ಕಾಳು ಅಂದರೆ ಇಷ್ಟ, ತಿಂತಾಳೆ. ಸೊ ಫೈನಲಿ ಮಲಗಿದ್ಲು. ಇನ್ನು ಅವಳೆ ದೊಡ್ಡದು 2:30-3 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನಾವು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ. ಸೊ ಇದು ನನ್ನ ಮೀಲ್. ರಾತ್ರಿ ಸ್ವಲ್ಪ ಮುದ್ದೆ ಉಳಿದಿತ್ತು. ಸೊ ರೈಸು, ಮಜ್ಜಿಗೆ, ಸಾಂಬಾರು, ಆಮ್ಲೆಟು. ಸೊ ಫಿಶ್ ಯಾಕೆ ತಿಂತಾ ಇಲ್ಲ ಅಂದರೆ ನನಗೆ ಯಾಕೋ ಮನಸ್ಸಿಲ್ಲ. ಸೊ ಹಾಗಾಗಿ ಫಿಶ್ ತಿಂತಾ ಇಲ್ಲ, ನೈಟ್ ನೋಡ್ಕೊಳ್ಳೋಣ. ಸೊ ಇದು ನನ್ನ ನೆಮ್ಮದಿಯಾದ ಊಟ ಮಧ್ಯಾಹ್ನದೊತ್ತು. ಯಾಕಂದರೆ ಬೆಳಗ್ಗೆ ಹೊತ್ತು ನನ್ನ ಮಗಳು ಹಿಂಸೆ ಕೊಡ್ತಾಳೆ, ರಾತ್ರಿ ಹೊತ್ತು ಹಿಂಸೆ ಕೊಡ್ತಾಳೆ. ಸೊ ಹಾಗಾಗಿ ಈ ಊಟ ಎಷ್ಟು ಪೀಸ್ಫುಲ್ಲಾಗಿ ಊಟ ಮಾಡ್ತೀನಿ ಅಂದರೆ ಅದು ಬರೀ ಅಮ್ಮಂದಿರಿಗೆ ಮಾತ್ರ ಗೊತ್ತಿರುತ್ತೆ. ಆ ಹ್ಯಾಪಿ ಊಟದಲ್ಲಿ ಮಾಡೋ ಹ್ಯಾಪಿನೆಸ್ಸು. ಸೊ ಈಗ ಊಟ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ತಾಚಿ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನಿಂಗೆ ಇಷ್ಟನಾ ಚಿಚ್ಚಿ? ಫಿಶ್ ಹೆಂಗೈತಪ್ಪ? 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 ತಾತ ತಿನ್ನಲ್ಲಪ್ಪ. ನನ್ನ ಮಗಳು ಫಿಶ್ನ ತಿಂತಾ ಎಂಜಾಯ್ ಮಾಡಲಿ. ಸೊ ನಾನು ನಾಳೆ ಸಿಗ್ತೀನಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ.